ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆ ನಡೆಯುವಂತಹ ಟೆಟ್ ಎಕ್ಸಾಮ್ ನಾಳೆ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆನ ಕ್ಲಾಸಿಕ್ ಸಂಸ್ಥೆಯವರು ನಡೆಸುವಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಒಂದು ಕಡೆಯಿಂದ ನಾವು ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ. ಪಾಟಲಿಪುತ್ರದಲ್ಲಿ ಜರುಗಿದಂತಹ ಮೊದಲ ಜೈನ ಮಹಾಸಭೆಯ ಅಧ್ಯಕ್ಷರು ಯಾರು? ಆಯ್ಕೆಗಳಿವೆ. ಆಯ್ಕೆ 1 ವರ್ಧಮಾನ ಮಹಾವೀರ, ಆಯ್ಕೆ 2 ಪಾರ್ಶ್ವನಾಥ, ಆಯ್ಕೆ 3 ಸ್ಥೂಲಭದ್ರ, ಆಯ್ಕೆ 4 ಭದ್ರಬಾಹು. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸ್ಥೂಲಭದ್ರ ಎನ್ನುವರು ಜೈನ ಮಹಾಸಭೆಯ ಅಧ್ಯಕ್ಷರಾಗಿರ್ತಾರೆ. 92ನೇ ಪ್ರಶ್ನೆ. ಕೆಳಗಿನ ರಾಜರ ಹೇಳಿಕೆಯ ಸರಿಯಾದ 1983ರ ಕಾಲಾನುಕ್ರಮವನ್ನು ಬರೆಯಿರಿ ಅಂತ. ಆಯ್ಕೆಗೆ 4 ಆಯ್ಕೆಗಳಿವೆ, ಹಾಗೆಯೇ 4 ಹೇಳಿಕೆಗಳಿವೆ. ಒಂದು ABCD ಅಂತ. ಈ ABCDಯನ್ನು ಕಾಲಾನುಕ್ರಮವಾಗಿ ಬರೀಬೇಕು. ಎ ಯೂಸುಫ್ ಆದಿಲ್ ಖಾನ್, ಆಮೇಲೆ ಬಿ ಇಸ್ಮಾಯಿಲ್ ಆದಿಲ್ ಶಾ, ಸಿ 1ನೇ ಇಬ್ರಾಹಿಂ ಆದಿಲ್ ಶಾ, ಡಿ 1ನೇ ಅಲಿ ಆದಿಲ್ ಶಾ. ಇರುವಂತಹ ಕೆಳಗಡೆ 4 ಆಯ್ಕೆಗಳಿವೆ. ABCD, BCDA, CDAB, DABC ಅಂತ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಅಂತಂದರೆ ABCD. ಅಂದರೆ ಕಾಲಾನುಕ್ರಮಣೆ ಇದೆ. ಫಸ್ಟು ಯೂಸುಫ್ ಆದಿಲ್ ಖಾನ್ ರವರು ಬರ್ತಾರೆ, ಅವರ ನಂತರದಲ್ಲಿ ಇಸ್ಮಾಯಿಲ್ ಆದಿಲ್ ಶಾ, ನಂತರದಲ್ಲಿ 1ನೇ ಇಬ್ರಾಹಿಂ ಆದಿಲ್ ಶಾ, ತದನಂತರದಲ್ಲಿ 1ನೇ ಅಲಿ ಆದಿಲ್ ಶಾ ಅವರು ಕಂಡುಬರ್ತಾರೆ. ನೆಕ್ಸ್ಟ್, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಯಾವ್ಯಾವುದು? ಇಲ್ಲೊಂದಷ್ಟು ಶಾಸನಗಳನ್ನು ಕೊಟ್ಟಿದ್ದಾರೆ, 4 ಶಾಸನಗಳನ್ನು. ಯಾವ ಒಂದು ಅಂಶ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗ್ತದೆ ಅಂತಂದರೆ ಅಲಹಾಬಾದ್ ಸ್ತಂಭಾಸನ, ಮೆಹ್ರೌಲಿಯ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ. ಹಾಗೆಯೇ 4ನೇದು ಬಂದುಬಿಟ್ಟು ರಾಜಶೇಖರನ ಕಾವ್ಯಮೀಮಾಂಸೆ. ಈ 4 ಹೇಳಿಕೆಗಳಲ್ಲಿ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಯಾವುದಪ್ಪ ಅಂತಂದರೆ ABC 3 ಆಯ್ಕೆಗಳು ಸರಿಯಾಗಿರ್ತದೆ. ಅಲಹಾಬಾದ್ ಸ್ತಂಭಾಸನ, ಮೆಹ್ರೌಲಿಯ ಸ್ತಂಭಾಸನ, ಹಾಗೆ ವಿಶಾಖದತ್ತನ ಮುದ್ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ. ಈ 3 ಶಾಸನಗಳಲ್ಲೂ ಕೂಡ ನಾವು ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಬೋದು. 94ನೇ ಪ್ರಶ್ನೆ. ಜೀಸಸ್ ರವರ 12 ಜನ ಅನುಯಾಯಿಗಳನ್ನು ಹೀಗೆಂದು ಕರೀತಾರೆ. ಆಯ್ಕೆ 1 ಪೋಲೋವರ್ಕ್ಷೆ, ಆಯ್ಕೆ 2 ಯಹೂದಿಗಳು, ಆಯ್ಕೆ 3 ಕ್ರಿಶ್ಚಿಯನ್ಸ್, ಆಯ್ಕೆ 4 ಅಪೋಸಲ್ಸ್. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಅಪೋಸಲ್ಸ್ ಎಂದು ಕರೀತಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ರಾಜಾಜ್ಞೆಗಳನ್ನು ಕ್ರೋಢೀಕರಿಸಲು ಸ್ಥಾಪಿಸಲಾದ ಇಲಾಖೆ ಯಾವುದು? 4 ಆಯ್ಕೆಗಳಿವೆ. ಈ ಒಂದು 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ರಾಜಾಜ್ಞೆ ಎಂಬ ಆಳ್ವಿಕೆ ಅಂದರೆ ವಿಜಯನಗರ ಅರಸರ ಆಳ್ವಿಕೆ ಕಾಲದಲ್ಲಿ ರಾಜಾಜ್ಞೆ ಎಂಬ ಇಲಾಖೆಯನ್ನು ಸ್ಥಾಪಿಸಲಾಗುತ್ತದೆ. ಚೀನಂಪಂಗಳು ಈ ನಾಗರಿಕತೆಯಲ್ಲಿ ಕಂಡುಬರುತ್ತವೆ. ಯಾವ ನಾಗರಿಕತೆಯಲ್ಲಿ ಈ ಚೀನಂಪಂಗಳು ಕಂಡುಬರುತ್ತವೆ ಅಂತಂದರೆ ಆಯ್ಕೆ 1 ಇಂಕಾ ನಾಗರಿಕತೆ, 2ನೇದು ಬಂದ್ಬಿಟ್ಟು ಮಾಯಾ ನಾಗರಿಕತೆ, ಹಾಗೆಯೇ ರೋಮ್ ನಾಗರಿಕತೆ, ಅಸ್ಟೆಕ್ ನಾಗರಿಕತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಈ ಚೀನಂಪಗಳು ಎನ್ನುವುದು ಅಸ್ಟೆಕ್ ನಾಗರಿಕತೆಯಲ್ಲಿ ಕಂಡುಬರುತ್ತದೆ. ಅದ್ವೈತ ಅಂದರೆ ಏನು ಅಂತ. ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರವರು ಮಂಡಿಸಿದ್ದಾರೆ. ಆದರೂ ಏನು ಒಂದು ಅರ್ಥವನ್ನು ತಿಳಿಸ್ತದೆ ಅಂತಂದರೆ ಆಯ್ಕೆ 1 ಅಂದರೆ ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಎಂಬುದನ್ನು ತಿಳಿಸ್ಕೊಡ್ತದೆ. 98ನೇ ಪ್ರಶ್ನೆ. ಮಾಂಟ್ರಿಯಲ್ ಒಪ್ಪಂದ ಇದನ್ನು ರಕ್ಷಿಸುತ್ತದೆ. 4 ಆಯ್ಕೆಗಳಿವೆ. ನೀರಿನ ಘಟಕಗಳು, ಓಜೋನ್ ಪದರ, ಮಣ್ಣು ಮತ್ತು ವಾಯು. ಯಾವ ಮಾಂಟ್ರಿಯಲ್ ಒಪ್ಪಂದ ಯಾವುದನ್ನು ರಕ್ಷಿಸುತ್ತದೆ ಅಂತಂತಂದರೆ ಆಯ್ಕೆ 2 ಓಜೋನ್ ಪದರವನ್ನು ರಕ್ಷಿಸುತ್ತದೆ.
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮೊದಲು ಸ್ಥಾಪಿಸಿದಂತಹ ವ್ಯಾಪಾರಿ ಮಳಿಗೆ ಸ್ಥಳ ಯಾವುದು? 4 ಆಯ್ಕೆಗಳು: ಸೂರತ್, ಬಾಂಬೆ, ಮದ್ರಾಸ್, ಕಲ್ಕತ್ತಾ. ಅದರ ಮೊದಲನೆಯಾಗಿ ಪ್ರಥಮ ಬಾರಿಗೆ ಯಾವ ಒಂದು ವ್ಯಾಪಾರಿ ಮಳಿಗೆಯ ಸ್ಥಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಆಯ್ಕೆ 1 ಸೂರತ್ತಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಗುತ್ತೆ. ಮೊದಲ ವ್ಯಾಪಾರ ಕೇಂದ್ರ ಆಗಿರ್ತದೆ ಬ್ರಿಟಿಷ್ ಅವ್ರದ್ದು. ತದನಂತರದಲ್ಲಿ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಎಲ್ಲ ಒಂದು ಸ್ಥಳಗಳು ಕಂಡುಬರ್ತವೆ. ಮುಂದಿನ ಪ್ರಶ್ನೆ, ಡ್ಯಾಶ್ ಯುದ್ಧದಲ್ಲಿ ಶೇರ್ಷಾ ಹೋರಾಡುತ್ತಾ ಮಡಿತಾನೆ? ಯಾವ ಒಂದು ಯುದ್ಧದಲ್ಲಿ ಅಂತಂದರೆ ಆಯ್ಕೆ 3 ಕಲಿಂಜರ್ ಎಂಬ ಯುದ್ಧದಲ್ಲಿ ಶೇರ್ಷಾ ಎನ್ನುವವರು ಹೋರಾಡುತ್ತಾ ಮರಣವನ್ನು ಹೊಂದ್ತಾನೆ. ಗುಪ್ತರ ನಂತರದ ಕಾಲದಲ್ಲಿ ಉಗಮವಾದಂತಹ ಹೊಸ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗ್ತಾರೆ. ಗುಪ್ತರ ನಂತರ ಯಾವ ಒಂದು ರಾಜಮನೆತನ ಅಸ್ತಿತ್ವಕ್ಕೆ ಬರುತ್ತೆ ಅಂತಂದರೆ ಆಯ್ಕೆ 3 ಕಾಯಸ್ಥರು. ಓಕೆ, ನೆಕ್ಸ್ಟ್ ಪ್ರಶ್ನೆ, ದೀನಿ ಇಲಾಯಿ ಧರ್ಮವನ್ನು ಘೋಷಿಸಿದಂತಹ ನಿಖರವಾದ ಸ್ಥಳ ಯಾವುದು? ಆಗ್ರಾ ಕೋಟೆ, ಇಕಾರತ್ ಖಾನ್, ದೆಹಲಿ ಕೋಟೆ, ಫತೇಪುರ್ ಸಿಕ್ರಿ. ಈ ದೀನಿ ಇಲಾಯಿ ಎಂಬ ಧರ್ಮವನ್ನು ಘೋಷಿಸಿದಂತಹ ಸ್ಥಳ ಬಂದ್ಬಿಟ್ಟು ಆಯ್ಕೆ 2 ಇಕಾರತ್ ಖಾನ್ ಎಂಬ ಸ್ಥಳದಲ್ಲಿ ಇದನ್ನು ಘೋಷಿಸಲಾಗಿದೆ. ರಾಮಚರಿತ ಮಾನಸವನ್ನು ಬರೆದಂತಹ ಕವಿ ಯಾರಪ್ಪ ಅಂತಂದರೆ 4 ಆಯ್ಕೆಗಳಿವೆ: ವಾಲ್ಮೀಕಿ, ವಿಷ್ಣು ಶರ್ಮಾ, ವೇದವ್ಯಾಸ, ಹಾಗೆ ತುಳಸಿದಾಸ. ಈ ರಾಮಚರಿತ ಮಾನಸವನ್ನು ಬರೆದವರು ಆಯ್ಕೆ 4 ತುಳಸಿದಾಸರವರು ಈ ಒಂದು ರಾಮಚರಿತ ಮಾನಸವನ್ನು ಬರೆದಿದ್ದಾರೆ. ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ನಾವು. ವಿಜಯನಗರ ಸಾಮ್ರಾಜ್ಯದ ಈ ಕೆಳಗಿನ ಯಾವ ಅರಸ ಶ್ರೀಲಂಕಾದ ಮೇಲೆ ನೌಕಾ ದಾಳಿಯನ್ನು ನಡೆಸಿದ್ದಾನೆ? ಆಯ್ಕೆಗಳಿವೆ: 2ನೆಯ ದೇವರಾಯ, 1ನೆಯ ಹರಿಹರ, 1ನೆಯ ದೇವರಾಯ, ಹಾಗೆಯೇ 4ನೇ ಆಯ್ಕೆ ಬಂದ್ಬಿಟ್ಟು ಕೃಷ್ಣದೇವರಾಯ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 2ನೆಯ ದೇವರಾಯ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಮಾನವತಾವಾದದ ಪಿತಾಮಹ ಎಂದು ಪ್ರಸಿದ್ಧರಾದವರನ್ನು ಗುರುತಿಸಿ. ಮಾನವತಾವಾದ ಎಂಬ ವಾದವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂತಂದರೆ ಈ 4 ಜನರಲ್ಲಿ ಒಬ್ಬರು, ಅವರೇನೆ ಈ ಮಾನವತಾವಾದದ ಪಿತಾಮಹರು ಕೂಡ ಆಗಿದ್ದಾರೆ. ಯಾರಪ್ಪ ಅಂತಂದರೆ ಆಯ್ಕೆ 1 ಪೆಟ್ರಾರ್ಕ್ ಅವರು ಮಾನವತಾವಾದದ ಪಿತಾಮಹ ಎಂದೆನಿಸ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದನ್ನ ಹೊಂದಿಸಿ ಬರೆಯುವಂಥದ್ದು. ಜೋಗಿಮಟ್ಟಿ, ಯಾನ, ರಂಗನತಿಟ್ಟು, ಗುಡುವಿ ಈ 4 ಆಯ್ಕೆಗಳನ್ನು ಪಟ್ಟಿ 1ಲ್ಲಿ ಕೊಟ್ಟಿದ್ದಾರೆ. ಪಟ್ಟಿ 2ಲ್ಲಿ ಮಂಡ್ಯ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿತ್ರದುರ್ಗ. ಇದನ್ನು ನಾವು ಹೊಂದಿಸಿ ಬರೀಬೇಕು. ಯಾವ ಒಂದು ಪಟ್ಟಿಗೆ ಯಾವ ಒಂದು ಪಟ್ಟಿ ಕಂಡುಬರುತ್ತದೆ, ಪಟ್ಟಿ 1ರಿಂದ ಪಟ್ಟಿ 2ಗೆ ಯಾವುದು ಸಂಬಂಧ ಇದೆ ಅಂತ ತಿಳಿಸ್ಕೊಡೋದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಅಂತಂದರೆ ಜೋಗಿಮಟ್ಟಿ ಎನ್ನುವುದು ಚಿತ್ರದುರ್ಗದಲ್ಲಿ ಕಂಡುಬರ್ತದೆ. ಹಾಗೆಯೇ ಯಾನ ಎನ್ನುವುದು ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ. ರಂಗನತಿಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಗುಡುವಿ ಎನ್ನುವುದು ಶಿವಮೊಗ್ಗದಲ್ಲಿ ಕಂಡುಬರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವಂಬರ ಎಂಬುದು ಈ ಕೆಳಗಿನ ಒಬ್ಬರ ಮೊದಲ ಹೆಸರಾಗಿರ್ತದೆ. ಯಾರಪ್ಪ ಅಂತಂದರೆ ಚೈತನ್ಯರು. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದಲ್ಲಿ ನೌಕಾಯಾನ ಸರೋವರ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಆಯ್ಕೆ 1 ಟಿಟಿಕಾರ ಸರೋವರ ಅತ್ಯಂತ ಎತ್ತರವಾದಂತಹ ನೌಕಾಯಾನ ಸರೋವರ ಆಗಿರ್ತದೆ. ನಿಪ್ಪೆ ಅಂತಂದ್ರೆ ಏನು? ಭೂಮಿಯ ಅಂತರಾಳದಲ್ಲಿ ಕಂಡುಬರುವಂತಹದ ಅಂದರೆ ಆಯ್ಕೆಗಳಿವೆ: ಭೂಮಿಯ ಅತ್ಯಂತ ಒಳಪದರ, ಭೂಮಿಯ ಮಧ್ಯಂತರ ಪದರ, ಹಾಗೆಯೇ ಭೂಮಿಯ ಅಂತರಾಳದ 2ನೇ ಹಾಗೂ ಮಧ್ಯದ ಪದರ ಆಗಿರ್ತದೆ. 4ನೇ ಆಯ್ಕೆ ಬಂದ್ಬಿಟ್ಟು ಭೂಮಿಯ ಮೇಲ್ಪದರದ ಮೇಲ್ಭಾಗ. ಈ ನಿಪ್ಪೆ ಎನ್ನುವುದು ಆಯ್ಕೆ 1 ಅಂದರೆ ಭೂಮಿಯ ಅತ್ಯಂತ ಒಳಪದರ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಾಗರ ತಳದಲ್ಲಿ ಕಂಡುಬರುವಂತಹ ಶಿಲೆಗಳು ಯಾವುದು? 4 ಆಯ್ಕೆಗಳಿವೆ: ಬಸಾಲ್ಟ್, ರೂಪಾಂತರ ಶಿಲೆ, ಕಣಶಿಲೆ ಮತ್ತು ಗ್ಯಾಂಬ್ರೋ. ಈ ಸಾಗರ ತಳದಲ್ಲಿ ಕಂಡುಬರುವಂತಹ ಶಿಲೆ ಯಾವುದಪ್ಪ ಅಂತಂದರೆ ಆಯ್ಕೆ 3 ಕಣಶಿಲೆಗಳು ಸಾಗರ ತಳದಲ್ಲಿ ಕಂಡುಬರುವಂತಹ ಶಿಲೆಗಳಾಗಿರ್ತವೆ. ಡಗ್ಗರ್ ಬ್ಯಾಂಕ್ ಅಂತಂದರೆ ಏನು? 1 ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ತದೆ. ಹಾಗೆಯೇ ಇದು ಒಂದು ಮೀನುಗಾರಿಕೆ ಪ್ರದೇಶ, ಕುದುರೆಗಳಿಗೆ ತರಬೇತಿ ಕೊಡುವಂತಹ ಸ್ಥಳ. ಮೇಲಿನ ಯಾವುದು ಅಲ್ಲ. 4 ಆಯ್ಕೆಗಳಿವೆ. ಈ ಡಗ್ಗರ್ ಬ್ಯಾಂಕ್ ಎನ್ನುವುದು
ಮೇಲಿನ 3 ಆಯ್ಕೆಗಳು ಸರಿಯಾದ ಉತ್ತರ. ಹಾಗಾಗಿ 4ನೇ ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ ಡಗ್ಗರ್ ಬ್ಯಾಂಕ್ ಎನ್ನುವುದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೂಡ ಆಗಿದೆ, ಹಾಗೆಯೇ ಮೀನುಗಾರಿಕೆ ಪ್ರದೇಶವೂ ಕೂಡ ಆಗಿದೆ, ಕುದುರೆಗಳಿಗೆ ತರಬೇತಿ ನೀಡುವ ಸ್ಥಳ ಕೂಡ ಆಗಿದೆ. 112ನೇ ಪ್ರಶ್ನೆ, ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸಲಾಗ್ತದೆ? ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಕಂಡುಬರ್ತದೆ ಅಂತಂದರೆ 2 ಆಯ್ಕೆ 2 ಹಿಮಾಲಯ ಪ್ರದೇಶದಲ್ಲಿ ಭೂಕಂಪನಗಳು ಜಾಸ್ತಿ ಕಂಡುಬರ್ತವೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಆಯ್ಕೆ 1 ಸಹರಾ ಮರುಭೂಮಿ ಚೌರೇಜ್ ಎನ್ನುವ ಸ್ಥಳದಲ್ಲಿ ಕಂಡುಬರ್ತದೆ. ಆಯ್ಕೆ 2 ಅರೇಬಿಯಾ ಮರುಭೂಮಿ ಎನ್ನುವುದು ಬಿಡೋಯಿನ್ನಲ್ಲಿ ಕಂಡುಬರ್ತದೆ. ಆಯ್ಕೆ 3 ಆಸ್ಟ್ರೇಲಿಯಾ ಬಿಂಡಿಬಸ್ ಎನ್ನುವುದರಲ್ಲಿ ಕಂಡುಬರ್ತದೆ. ಆಯ್ಕೆ 4 ಮೇಲಿನ ಎಲ್ಲವೂ ಕೂಡ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4, ಅಂದರೆ ಮೇಲಿನ ಎಲ್ಲವೂ ಸಹ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಡಿಸೆಂಬರ್ 22ರಂದು ಸೂರ್ಯನ ನೇರ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳ್ತವೆ ಅಂತಂದರೆ ಆಯ್ಕೆಗಳಿವೆ: ಮಕರ, ಕರ್ಕಾಟಕ, ಅಂಟಾರ್ಟಿಕಾ, ಆರ್ಕಟಿಕಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಕರ ಸಂಕ್ರಾಂತಿಯ ಮೇಲೆ ಡಿಸೆಂಬರ್ 22ರಂದು ಸೂರ್ಯನ ನೇರವಾದ ಕಿರಣಗಳು ಬೀಳ್ತವೆ. ಮುಂದಿನ ಪ್ರಶ್ನೆ ನೋಡೋಣ ನಾವು. ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚು ಮಳೆಯಾಗ್ತವೆ, ಅದಕ್ಕೆ ಕಾರಣ ಏನಪ್ಪ ಅಂತ 4 ಆಯ್ಕೆಗಳಿವೆ: ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಯ್ಕೆ 1, ಆಯ್ಕೆ 2 ಹೆಚ್ಚು ಉಷ್ಣಾಂಶ, ಆಯ್ಕೆ 3 ಶೀತ ಗಾಳಿಗಳು, ಆಯ್ಕೆ 4 ಮೆಗಾ ಸ್ಫೋಟ್. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಎನ್ನುವುದು ಎಂಬ ಕಾರಣದಿಂದ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚು ಮಳೆ ಆಗ್ತವೆ. ಮುಂದಿನ ಪ್ರಶ್ನೆ ನೋಡೋಣ ನಾವು. ಕಾರ್ಗಿಲ್ ಯಾವ ನದಿಯ ದಂಡೆಯ ಮೇಲೆ ನೆಲೆಸಿದೆ? ಈ ಕಾರ್ಗಿಲ್ ಎಂಬ ಸ್ಥಳವು ಯಾವ ನದಿ ದಂಡೆಯ ಮೇಲೆ ನೆಲೆಸಿದೆ ಅಂತಂದರೆ ಆಯ್ಕೆ 1, ಅಂದರೆ ಝೀಲಂ ನದಿಯ ದಂಡದ ಮೇಲೆ ಇದು ಕಂಡುಬರುತ್ತದೆ. ಝೀಲಂ, ಚೀನಾಬ್, ರಾಬಿ ಎನ್ನುವ ಈ 3 ನದಿಗಳು ಸಿಂಧು ನದಿಯ ಉಪನದಿಗಳಾಗಿರ್ತವೆ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದಂತಹ ಜಿಲ್ಲೆ ಯಾವುದು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1, ಅಂದರೆ ರಾಯಚೂರಿನಲ್ಲಿ ನೀರಾವರಿಯ ಕಾಲುವೆಗಳು ಕಂಡುಬರುತ್ತವೆ. 118ನೇ ಪ್ರಶ್ನೆ, ಬೋಡೋ, ಮಿಕರ್ಸ, ಚವಡಿ, ಚೂಟಿಯ ಬುಡಕಟ್ಟು ಜನಾಂಗ ಇರುವಂತಹ ರಾಜ್ಯ ಯಾವುದು? 4 ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಕಂಡುಬರುತ್ತದೆ ಅಂತಂದರೆ ಆಯ್ಕೆ 1 ಅಸ್ಸಾಂ ರಾಜ್ಯದಲ್ಲಿ ಈ ಬುಡಕಟ್ಟು ಜನಾಂಗವು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 6-14 ವರ್ಷ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದನ್ನು ಮೂಲಭೂತ ಹಕ್ಕು ಎಂದು ತಿಳಿಸಿದೆ. ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಯಾವ ಒಂದು ಅಂಶ ಇಲ್ಲಿ ಮೇಯ್ನಾಗಿ ಕಂಡುಬರ್ತದೆ ಅಂತಂದರೆ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 3. ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಮೇಲೆ, ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಈ ಒಂದು ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಮೇಲೆ 6-14 ವರ್ಷದ ವಯೋಮಿತಿ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು ಇದು ಮೂಲಭೂತ ಹಕ್ಕು ಎಂದು ತಿಳಿಸಿಕೊಟ್ಟಿದೆ. ಮುಂದಿನ ಪ್ರಶ್ನೆ ನೋಡೋಣ ನಾವು. ಕ್ರೀಮಿಲೇಯರ್ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದಂತಹ ಆಯೋಗ ಯಾವುದು? 4 ಆಯ್ಕೆಗಳಿವೆ: ಮಂಡಲ್ ಆಯೋಗ, ಕಾಕಾ ಸಾಹೇಬ್ ಕಾಲ್ಕೆಲರ್ ಆಯೋಗ, ಸಂತಾನಂ ಆಯೋಗ. 4ನೇದು ಬಂದ್ಬಿಟ್ಟು LJ ಹಾವನೂರು ಆಯೋಗ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸಂತಾನಂ ಆಯೋಗ. ಮುಂದಿನ ಪ್ರಶ್ನೆ ನೋಡೋಣ ನಾವು. ಪ್ರಾದೇಶಿಕ ಸೇನಾ ದಿನ ಎಂದು ಆಚರಿಸಲ್ಪಡುವುದು ಯಾವುದು? ಆಯ್ಕೆಗಳಿವೆ, 4 ಆಯ್ಕೆಗಳಿವೆ: ಅಕ್ಟೋಬರ್ ತಿಂಗಳ 2ನೆಯ ಶನಿವಾರ, ಡಿಸೆಂಬರ್ ತಿಂಗಳ 3ನೆಯ ಶುಕ್ರವಾರ, ನವೆಂಬರ್ ತಿಂಗಳ 3ನೆಯ ಶನಿವಾರ, ಹಾಗೆಯೇ ಜುಲೈ ತಿಂಗಳ 4ನೆಯ ಸೋಮವಾರ. ಈ ಪ್ರಾದೇಶಿಕ ಸೇನಾ ದಿನವನ್ನು ಆಚರಿಸಲ್ಪಡುವಂತಹ ದಿನ ಯಾವುದಪ್ಪ ಅಂತಂದರೆ ಆಯ್ಕೆ 3
ನವೆಂಬರ್ ತಿಂಗಳ 3ನೇ ಶನಿವಾರದಂದು ಪ್ರಾದೇಶಿಕ ಸೇನಾ ದಿನವನ್ನು ಆಚರಿಸಲಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಮತೀತ ರಾಷ್ಟ್ರ ಅಂತಂದ್ರೆ ಏನು? ಆಯ್ಕೆ 1 ರಾಷ್ಟ್ರಕ್ಕೆ ಮತವೆಂಬುದೆಂದೇ ಎಂದರ್ಥ ಎನಿಸ್ಕೊಳ್ತದೆ. ಆಯ್ಕೆ 2 ರಾಷ್ಟ್ರವು ಮತ ವಿರೋಧಿ ಎಂದರ್ಥ ತಿಳಿಸ್ಕೊಡ್ತದೆ. ಆಯ್ಕೆ 3 ಮತ ಧರ್ಮಗಳ ವಿಷಯದಲ್ಲಿ ರಾಷ್ಟ್ರವು ನಿಷ್ಪಕ್ಷಪಾತ ಎಂಬ ಅರ್ಥವನ್ನು ತಿಳಿಸ್ಕೊಡ್ತದೆ. ಆಯ್ಕೆ 4ನೇದು ಬಂದ್ಬಿಟ್ಟು ರಾಷ್ಟ್ರವು ಅಧರ್ಮಕವಾಗಿದೆ ಎಂಬ ಅರ್ಥವನ್ನು ತಿಳಿಸ್ಕೊಡ್ತದೆ. ಈ 4 ಅರ್ಥಗಳಲ್ಲಿ ಮತೀತ ಎಂಬ ಒಂದು ಪದಕ್ಕೆ ಯಾವ ಅರ್ಥ ಸರಿಯಾದ ಉತ್ತರ ಆಗಿರ್ತದೆ ಅಂತಂದರೆ ಆಯ್ಕೆ 3 ಮತಧರ್ಮಗಳ ವಿಷಯದಲ್ಲಿ ರಾಷ್ಟ್ರವು ನಿಷ್ಪಕ್ಷಪಾತ ಎಂಬ ಅರ್ಥವನ್ನು ತಿಳಿಸ್ಕೊಡ್ತದೆ. ಮುಂದಿನ ಪ್ರಶ್ನೆ, ಯಾರ ಶಿಫಾರಸ್ಸಿನ ಮೇರೆಗೆ ರಾಜ್ಯಾಂಗ ಸಭೆಯು ರಚನೆಯಾಗ್ತದೆ? ಆಯ್ಕೆ 1 ಮೌಂಟ್ ಬ್ಯಾಟನ್ ಯೋಜನೆ, ಆಯ್ಕೆ 2 ಕ್ರಿಪ್ಸ್ ಆಯೋಗ, ಆಯ್ಕೆ 3 ಕ್ಯಾಬಿನೆಟ್ ಆಯೋಗ, ಆಯ್ಕೆ 4 1935 ಭಾರತ ಸರ್ಕಾರ ಕಾಯ್ದೆ. ಯಾವ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಸಭೆಯು ರಚನೆಯಾಗುತ್ತೆ ಎನ್ನುವುದನ್ನು ನಾವು ನೋಡೋದಾದರೆ ಆಯ್ಕೆ 3 ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗದ ಮೂಲಕ ರಾಜ್ಯಾಂಗ ಸಭೆಯು ರಚನೆ ಆಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ ಎ ಪಟ್ಟಿ ಬಿ ಕೊಟ್ಟಿದ್ದಾರೆ, ಯಾವುದು ಸರಿ ಅಂತಂಬುದನ್ನು ಹೊಂದಿಸಿ ನಾವು ಬರೀಬೇಕು. ಓಕೆ, ಪಟ್ಟಿ ಎ ಯಲ್ಲಿ ಗಣರಾಜ್ಯ, ಸಾರ್ವಭೌಮತೆ, ಜಾತ್ಯತೀತತೆ, ಸಮಾಜವಾದಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ ಬಿ ಯಲ್ಲಿ ಅದರ ಅರ್ಥವನ್ನು ನೀಡಿದ್ದಾರೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ, ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವಾತಂತ್ರ್ಯ, ಜನರು ತಮ್ಮ ಆಯ್ಕೆ ಧರ್ಮದ ಅನುಕರಣೆ, ಲಾಸ್ಟ್ನೇದು ಬಂದ್ಬಿಟ್ಟು ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಇಲ್ಲಿದೆ ನೋಡಿ. ಆಯ್ಕೆ 1 ಅಂದರೆ 1, 2, 3 ಅಂದರೆ ಇಲ್ಲಿ ಕೊಟ್ಟಿರೋದು ಸರಿಯಾದ ಉತ್ತರ ಆಗಿರ್ತದೆ. ಗಣರಾಜ್ಯ ಅಂತಂತಂದರೆ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ ಆಗ್ತಾರೆ. ಹಾಗೆಯೇ ಸಾರ್ವಭೌಮತೆ ಅಂತಂದರೆ ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವಾತಂತ್ರ್ಯವನ್ನು ಕೊಡ್ತದೆ. ಜಾತ್ಯತೀತತೆ ಅಂತಂದರೆ ಜನರು ತಮ್ಮ ಆಯ್ಕೆಯ ಧರ್ಮವನ್ನು ಅನುಕರಣೆಯನ್ನು ಮಾಡಬಹುದು. ಹಾಗೆಯೇ ಸಮಾಜವಾದಿ ಅಂದರೆ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆಯನ್ನು ತಿಳಿಸ್ಕೊಡ್ತದೆ. ಮುಂದಿನ ಪ್ರಶ್ನೆ, ಆಹಾರ ಭದ್ರತೆ ಎಂಬ ಪದವು ಯಾವ ಅರ್ಥವನ್ನು ಧ್ವನಿಸುತ್ತದೆ? 125ನೆಯ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಉತ್ತಮ ಹಾಗೂ ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಖಚಿತಪಡಿಸಿಕೊಳ್ತದೆ. ಮುಂದಿನ ಪ್ರಶ್ನೆ, ತೆರಿಗೆ ಮತ್ತಿತರ ಸ್ವೀಕೃತಿಗಳಿಂದ ಕೇಂದ್ರ ಸರ್ಕಾರ ಪಡೆಯುವಂತಹ ಎಲ್ಲ ಕಂದಾಯಗಳನ್ನು ಕೆಳಗಿನ ಯಾವುದಕ್ಕೆ ಜಮಾ ಮಾಡಲಾಗ್ತದೆ? 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಕನ್ಸಿಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಎಂಬುವ ಒಂದು ಉತ್ತರವನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣ ಯಾವುದು? 4 ಆಯ್ಕೆಗಳಿವೆ. 4 ಆಯ್ಕೆಗಳನ್ನು ಆಧರಿಸಿಕೊಂಡು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ. ಅದು ಯಾವುದಪ್ಪ ಅಂತಂದರೆ ಆಯ್ಕೆ 3 ಅಂದರೆ ಪಶುಪಾಲನೆ ಮತ್ತು ವ್ಯವಸಾಯ ಎರಡನ್ನೂ ಕೂಡ ಮಾಡುವುದು ಮಿಶ್ರ ಬೇಸಾಯದ ಲಕ್ಷಣ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕೆಳಗೆ ಕೊಡಲಾದಂತಹ ಯಾವ ವಿಷಯಗಳ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳನ್ನು ನಿಯಂತ್ರಿಸುತ್ತದೆ? 4 ಹೇಳಿಕೆಗಳನ್ನು ನೀಡಿದರೆ ಅದು ಯಾವ ಆಯ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಂತ ನೋಡಬೇಕು ನಾವು. 4 ನೀಡಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಎ ಬಿ ಸಿ ಡಿ ಎಲ್ಲವೂ ಕೂಡ ಸರಿಯಾದ ಉತ್ತರ. ಅಂದರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳನ್ನು ನಿಯಂತ್ರಿಸಲು ಸ್ವತ್ತುಗಳ ದ್ರವೀಕರಣವನ್ನು ಮಾಡ್ತಾರೆ. ಹಾಗೆಯೇ ಭಾರತೀಯ ಶಾಖೆಗಳ ವಿಸ್ತರಣೆ ಕೂಡ ಮಾಡ್ತಾರೆ. ಹಾಗೆಯೇ ಬ್ಯಾಂಕ್ಗಳನ್ನು ವಿಲೀನ ಕೂಡ ಮಾಡಲಾಗ್ತದೆ. ಹಾಗೆಯೇ ಬ್ಯಾಂಕ್ಗಳ ಮುಚ್ಚುವಿಕೆಯು ಸಹ ಕಂಡು ಬರ್ತದೆ. ಸೊ ಈ 4 ಆಯ್ಕೆಗಳು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಲಾಗ್ತದೆ. 2 ಹೇಳಿಕೆಗಳಿವೆ. ಅದು ಯಾವುದು ಸರಿ ಎಂಬುದನ್ನು ನಾವು ತಿಳಿಸಬೇಕು. ಹಣದುಬ್ಬರವು ಸಾಲಗಾರರಿಗೆ ಲಾಭದಾಯಕ ಆಗಿದೆ. ಹಾಗೆಯೇ ಆಯ್ಕೆ ಬಿ ಬಂದ್ಬಿಟ್ಟು ಹಣದುಬ್ಬರವು ಬಾಂಡ್ದಾರರಿಗೆ ಲಾಭದಾಯಕ ಆಗಿರ್ತದೆ. ಯಾವ ಒಂದು ಹೇಳಿಕೆಯಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಯ್ಕೆ 1 ಎ ಮಾತ್ರ ಸರಿಯಾಗಿರ್ತದೆ. ಹಣದುಬ್ಬರ ಎನ್ನುವುದು ಸಾಲಗಾರರಿಗೆ ಲಾಭದಾಯಕ ಆಗ್ತದೆ. ಮುಂದಿನ ಪ್ರಶ್ನೆ, ಶಿಕ್ಷಕರ ದಕ್ಷತೆಯನ್ನು ಈ ಮೂಲಕ ಹೆಚ್ಚಿಸಬಹುದು. ಯಾವುದರ ಮೂಲಕ ಅಂತಂದರೆ ಆಯ್ಕೆ 1 ಅಂದರೆ ಸೇವಾ ನಿರತ ತರಬೇತಿಯ ಮೂಲಕ ಅವರ ದಕ್ಷತೆಯನ್ನು ಹೆಚ್ಚಿಸಬಹುದಾಗಿದೆ. ಅಂದರೆ ನಿರಂತರತೆ ಕಂಡುಬರಬೇಕು ಶಿಕ್ಷಕರಲ್ಲಿ. ಮುಂದಿನ ಪ್ರಶ್ನೆ, ಸ್ಥಳೀಯ ಇತಿಹಾಸದ ಅಧ್ಯಯನವು ಆಧಾರಿತ ಬೋಧನಾ ಸೂತ್ರ.
ಯಾವ ಇಲ್ಲಿ 4 ಆಯ್ಕೆಗಳಿವೆ. ಯಾವುದು ಸರಿಯಾದ ಉತ್ತರ ಅಂತಂದರೆ ಸುಲಭದಿಂದ ಕಷ್ಟದೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ, ಸರಳತೆಯಿಂದ ಸಂಕೀರ್ಣತೆಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ. ಇತಿಹಾಸದ ಅಧ್ಯಯನವು ಯಾವ ಆಧಾರಿತ ಬೋಧನಾ ಸೂತ್ರ ಅಂತಂದರೆ ಆಯ್ಕೆ 4, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಇತಿಹಾಸದ ಅಧ್ಯಯನ ಸಾಕ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳ ಪಾಠ ಯೋಜನೆ ಅಂತರಗಳನ್ನು ಕ್ರಮವಾಗಿ ಬರೀರಿ ಅಂತ ಇದೆ. 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಗಳನ್ನು ಕ್ರಮವಾಗಿ ಬರೆಯುವಂಥದ್ದು. ಹೇಳಿಕೆಯೇ ಪೂರ್ವಸಿದ್ಧ ಹಂತ, ಕಲಿಕಾ ಪೂರ್ವ ಹಂತ. ಹೇಳಿಕೆ ಬಿ ಕಲಿಕಾಂಶದ ಹಂತ, ಆಮೇಲೆ ಅಭ್ಯಾಸದ ಹಂತ, ಅದ ನಂತರದಲ್ಲಿ ಅನ್ವಯದ ಹಂತ, ಮೌಲ್ಯಮಾಪನದ ಹಂತ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ಅಂದರೆ ಇರುವಂತಹ 4 ಆಯ್ಕೆಗಳಿಲ್ವ, ಇದು ಕರೆಕ್ಟಾಗಿ ಅಂದರೆ ಕಾಲಕ್ರಮವಾಗಿ ಕೊಟ್ಟಿದ್ದಾರೆ. ಫಸ್ಟು ಪೂರ್ವಸಿದ್ಧತೆ ಅಂತ ಬರ್ತದೆ, ನಂತರದಲ್ಲಿ ಕಲಿಕಾ ಪೂರ್ವ ಅಂತ, ಅದರ ನಂತರದಲ್ಲಿ ಕಲಿಕಾಂಶದ ಹಂತ ಬರ್ತದೆ, ನಂತರದಲ್ಲಿ ಅನ್ವಯದ ಹಂತ, ಕೊನೆಯದಾಗಿ ಮೌಲ್ಯಮಾಪನದ ಹಂತ ಕಂಡುಬರುತ್ತದೆ. 33ನೇ ಪ್ರಶ್ನೆ, 133ನ ಭೂಗೋಳದ ಬೋಧನಾ ವಿಧಾನಗಳು ಯಾವುದು? ಪ್ರಯೋಗಾಲಯ ವಿಧಾನ, ಹೋಲಿಕಾ ವಿಧಾನ, ಪರಿಸರ ಅಧ್ಯಯನ ಕ್ರಮ, ಮೇಲಿನ ಎಲ್ಲವೂ. ಭೂಗೋಳ ಶಾಸ್ತ್ರಕ್ಕೆ ಮೇಲಿನ ಎಲ್ಲವೂ ಕೂಡ ಕಂಡುಬರ್ತದೆ. ಅಂದರೆ ಪ್ರಯೋಗಾಲಯ ಕೂಡ ಮಾಡಬೇಕು ನಾವು, ಹೋಲಿಕೆಯನ್ನು ಸಹ ಮಾಡಬೇಕು, ಪರಿಸರ ಅಧ್ಯಯನದ ಕ್ರಮವನ್ನು ತಗೊಂಡು ನಾವು ಭೂಗೋಳದ ಬೋಧನಾ ವಿಧಾನವನ್ನು ಮಾಡಲಾಗ್ತದೆ. ಮುಂದಿನ ಪ್ರಶ್ನೆ, ಸಾಂಸ್ಥಿಕ ಮೂಲದ ಪತ್ತು ಈ ಕೆಳಗಿನವುಗಳಿಂದ ಬರುತ್ತದೆ. ಆಯ್ಕೆ 1 ಜಮೀನ್ದಾರ, ಆಯ್ಕೆ 2 ಸಂಬಂಧಿಕರು ಅಥವಾ ಸ್ನೇಹಿತರು, ಆಯ್ಕೆ 3 ವಾಣಿಜ್ಯ ಬ್ಯಾಂಕುಗಳು, ಆಯ್ಕೆ 4 ವ್ಯವಹಾರಸ್ಥರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ವಾಣಿಜ್ಯ ಬ್ಯಾಂಕುಗಳು. ಈ ವಾಣಿಜ್ಯ ಬ್ಯಾಂಕುಗಳಿಂದ ಸಾಂಸ್ಥಿಕ ಮೂಲದ ಪತ್ತು ಕಂಡುಬರುತ್ತದೆ. ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವಂತಹ ಗುಣ ಯಾವುದು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ಅಂದರೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದೇ ಸಮಾಜ ವಿಜ್ಞಾನ ಬೋಧನೆಯ ಬೆಳೆಸುವಂತಹ ಗುಣ ಹೊಂದಿರ್ತದೆ. ಮುಂದಿನ ಪ್ರಶ್ನೆ, ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆಯಾಗುತ್ತದೆ. ಆದರ್ಶವಾದದ್ದ, ವಾಸ್ತವವಾದದ್ದ, ಅಥವಾ ಪ್ರಾಕೃತಿಕವಾದದ್ದ, ಅಥವಾ ವಾಸ್ತವಿಕವಾದದ್ದ ಅಂತ ನೋಡೋದಾದರೆ ಯೋಜನಾ ಪದ್ಧತಿಯು ವಾಸ್ತವಿಕವಾದದ್ದಾಗಿ ಕಂಡುಬರುತ್ತದೆ. ಮೆದುಳು ನಕ್ಷೆ ಅಂತಂದರೆ ಏನು ಅಂತಂದರೆ, ಮೆದುಳು ನಕ್ಷೆ ಅಂತಂದರೆ ಅದೊಂದು ಆಯ್ಕೆ 2 ಸರಿಯಾದ ಉತ್ತರ. ಗ್ರಹಿಕೆಯನ್ನು ಹೆಚ್ಚಿಸುವಂತಹ ಯಂತ್ರ ಆಗಿರ್ತದೆ. ನೆಕ್ಸ್ಟ್, ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು? ಅದರ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಧಾರ್ಮಿಕ ಸುಧಾರಣೆ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು, ಸಂಸ್ಕೃತಿ ವರ್ಗಾವಣೆ ಆಗಿರ್ಬೋದು, ಪೌರ ಪ್ರಜ್ಞೆ ಆಗಿರ್ಬೋದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಂಸ್ಕೃತಿಕ ವರ್ಗಾವಣೆಯ ಪ್ರಾಮುಖ್ಯತೆಯನ್ನು ಇಟ್ಕೊಂಡು ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸಲಾಗ್ತದೆ. CCE ಅಂದರೆ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತಂದರೆ ಏನು? ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತಂತಂದರೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಅಂತಲೇ ಹೇಳ್ಬೋದು. ಈ ನಿರಂತರ ವ್ಯಾಪಕ ಮೌಲ್ಯಮಾಪನದಿಂದ ಮಗುವಿನಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ಬೆಳೆಸ್ಬೋದಾಗಿದೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ? 4 ಆಯ್ಕೆಗಳಿವೆ. ನಮ್ಮ ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಯಾವ ಮಾದರಿ ಪರೀಕ್ಷೆ ಪ್ರಮುಖವಾಗಿದೆ ಅಂತಂದರೆ ಪ್ರಬಂಧ ಮಾದರಿ ಪರೀಕ್ಷೆ. ನಾವು ಪ್ರಬಂಧವನ್ನು ನೀಡೋದ್ರಿಂದ ಭಾಷಾ ಸಾಮರ್ಥ್ಯವನ್ನು ಮಗುವಿನಲ್ಲಿ ಹೆಚ್ಚಿಸ್ಬೋದು. ಮುಂದಿನ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಯಲ್ಲಿನ ಭೂಪಟ ಕಲಿಕೆಯಲ್ಲಿನ ದೋಷವನ್ನು ಗುರುತಿಸಿದ್ದಾರೆಂದರೆ ಶಿಕ್ಷಕರು ಬಳಸಿದಂತಹ ವಿಧಾನ ಯಾವುದು ಅಂತ? 4 ಆಯ್ಕೆಗಳು ರೂಪನಾತ್ಮಕ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಹಾಗೆಯೇ ಸ್ಥಾನೀಕರಣ ಮೌಲ್ಯಮಾಪನ. ಈ ಶಿಕ್ಷಕರು ಯಾವ ಒಂದು ಮೌಲ್ಯಮಾಪನವನ್ನು ಬಳಸಿದ್ದಾರೆ ಅಂತಂದರೆ ಆಯ್ಕೆ 2 ನೈದಾನಿಕ ಮೌಲ್ಯಮಾಪನವನ್ನು ಬಳಸಿಕೊಂಡು ವಿದ್ಯಾರ್ಥಿಯಲ್ಲಿ ಭೂಪಟ ಕಲಿಕೆಯಲ್ಲಿನ ದೋಷವನ್ನು ಶಿಕ್ಷಕರು ಗುರುತಿಸ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ಆಸಕ್ತಿಯುತ ಐತಿಹಾಸಿಕ ಮಾಹಿತಿಯನ್ನು ಪ್ರದರ್ಶಿಸಲು ಒಬ್ಬ ಇತಿಹಾಸ ಶಿಕ್ಷಕ ಬಳಸಬಹುದಾದಂತಹ ಸಾಧನ ಯಾವುದು? 4 ಆಯ್ಕೆಗಳು ಕಪ್ಪು ಹಲಿಗೆ, ವಾರ್ತಾಫಲಕ, ಉಣ್ಣೆಯ ಫಲಕ, ಸುರುಳಿ ಫಲಕ. ಇರುವಂತಹ 4 ಆಯ್ಕೆಗಳಲ್ಲಿ ಇತಿಹಾಸ ಶಿಕ್ಷಕರು ಬಳಸುವಂತಹ ಸಾಧನ ಯಾವುದಪ್ಪ ಅಂತಂದರೆ ಆಯ್ಕೆ 2 ವಾರ್ತಾಫಲಕವನ್ನು ಬಳಸಿಕೊಂಡು ಐತಿಹಾಸಿಕ ಮಾಹಿತಿಯನ್ನು ಮಕ್ಕಳಿಗೆ ಪ್ರದರ್ಶಿಸ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಬಗ್ಗೆ ಅವರ ಗ್ರಹಿಕೆಯನ್ನು ಪ್ರತಿಫಲಿಸುವಂತಹ
ಕಲ್ಪನಾ ನಕ್ಷೆ ತಯಾರಿಸಲು ಹೇಳ್ತಾರೆ. ಆಗ ಅವಳು ಏನು ಮಾಡ್ತಾರೆ ಅಂತಂತ ಅವರಿಗೆ ಯಾವ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಅಂತಂದರೆ ಆಯ್ಕೆ 2. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರೂಪನಾತ್ಮಕ ಮೌಲ್ಯಮಾಪನವನ್ನು ಕೈಗೊಳ್ತಾರೆ. ಇದರ ಮೂಲಕ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯ ಗ್ರಹಿಕೆ ಫಲಿಸಿದೆ ಎಂಬುದು ಶಿಕ್ಷಕರಿಗೆ ತಿಳಿಯುತ್ತದೆ. ಮುಂದಿನ ಪ್ರಶ್ನೆ, ಇತಿಹಾಸ ಮಾನವ ಜನಾಂಗದ ಸ್ಮೃತಿ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಈ ವ್ಯಾಖ್ಯಾನವನ್ನು ನೀಡಿದವರು ಆಯ್ಕೆ 3 ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಇತಿಹಾಸ ಮಾನವ ಜನಾಂಗದ ಸ್ಮೃತಿ ಎಂದು ವ್ಯಾಖ್ಯಾನಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮೂರ್ತದಿಂದ ಅಮೂರ್ತದೆಡೆಗೆ, ವರ್ತಮಾನದಿಂದ ಭೂತಕಾಲದೆಡೆಗೆ, ಗೊತ್ತಿರುವ ಕಾಲದಿಂದ ಗೊತ್ತಿಲ್ಲದೆಡೆಗೆ, ಹಾಗೆಯೇ ಕಾಲರೇಖೆಯಲ್ಲಿ ಒಮ್ಮುಖವಾಗಿ ಗುರುತಿಸುವ ಹೋಗುವಿಕೆ ಇದು ಯಾವ ಕಾಲರೇಖೆಯ ವ್ಯಾಪ್ತಿಗೆ ಕಂಡುಬರುತ್ತದೆ? ಆಯ್ಕೆ 2 ರಿಗ್ರೆಸಿನಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಪೌರನೀತಿ ಬೋಧನೆಯ ಗುರಿಗಳನ್ನು ಗುರುತಿಸಿ. 4 ರೀತಿಯ ಗುರಿಗಳಿವೆ. ಪ್ರಜಾಸತ್ತಾತ್ಮಕ ನಾಯಕತ್ವ, ಸಂವಿಧಾನಾತ್ಮಕ ಅರಿವು, ಪೌರನ ಹಕ್ಕು ಮತ್ತು ಕರ್ತವ್ಯಗಳ ಅರಿವು, ಮೇಲಿನ ಎಲ್ಲವೂ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ. ಈ 3 ಅಂಶಗಳು ಸಹ ಕಂಡುಬರುತ್ತವೆ. ಪ್ರಜಾಸತ್ತಾತ್ಮಕ ನಾಯಕತ್ವ, ಸಂವಿಧಾನಾತ್ಮಕ ಅರಿವು ಹಾಗೂ ಪೌರತ್ವ ಹಕ್ಕು ಮತ್ತು ಕರ್ತವ್ಯಗಳ ಅರಿವು. ಈ ಮೂರು ಸಹ ಪೌರನೀತಿ ಬೋಧನೆಯ ಗುರಿಗಳಾಗಿರ್ತವೆ. ಓಕೆ, ಮುಂದಿನ ಪ್ರಶ್ನೆ, ಕರ್ನಾಟಕದ ಭೌಗೋಳಿಕ ವಿಭಾಗದ ನಕಾಶೆಯನ್ನು ಕಪ್ಪು ಹಲಗೆಯ ಮೇಲೆ ತೂಗು ಹಾಕಿದಾಗ ವಿದ್ಯಾರ್ಥಿಯು ಕೃಷ್ಣಾ ನದಿಯ ಹರಿಯುವ ಪ್ರದೇಶವನ್ನು ತೋರಿಸ್ತಾನೆ. ಇದು ಬೋಧನೆಯ ಯಾವ ಉದ್ದೇಶಕ್ಕೆ ಬರುತ್ತದೆ? ಜ್ಞಾನ, ಕೌಶಲ, ಅನ್ವಯ, ತಿಳುವಳಿಕೆ. ಈ ಭೂಪಟದಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ಸ್ಥಳ ಆಗಲಿ ಅಥವಾ ನದಿಗಳಾಗಲಿ ಏನೇ ಗುರುತಿಸಿದ್ರೂ ಸಹ ಅದು ಯಾವ ಒಂದು ಉದ್ದೇಶಕ್ಕೆ ಕಂಡುಬರ್ತದೆ ಅಂದರೆ ಆಯ್ಕೆ 2 ಕೌಶಲದ ಉದ್ದೇಶಕ್ಕೆ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 2 ಚರಾಂಶಗಳಲ್ಲಿ ನೇರ ಅಂಕಿಗಳ ಬದಲಾಗಿ ಅವುಗಳ ಶ್ರೇಣಿಗಳನ್ನು ಆಧಾರವಾಗಿ ಇಟ್ಕೊಂಡು ಈ 2 ಚರಾಂಶಗಳಿರುವಂತಹ ಸಹಸಂಬಂಧವನ್ನು ಕಂಡುಹಿಡಿಯುವುದನ್ನು ಶ್ರೇಣಿ ಸಹಸಂಬಂಧ ಎಂತಾರೆ. ಈ ಹೇಳಿಕೆಯನ್ನು ಹೇಳಿದ ಮನೋವಿಜ್ಞಾನಿ ಯಾರು? ಈ ಹೇಳಿಕೆಯನ್ನು ಹೇಳಿದಂತಹ 4 ಆಯ್ಕೆಗಳಿವೆ. ಮನೋವಿಜ್ಞಾನಿಯರು ಅಂತಂದರೆ ಆಯ್ಕೆ 3 ಚಾರ್ಲ್ಸ್ ಸ್ಪಿಯರ್ಮನ್ ಎನ್ನುವ ವಿಜ್ಞಾನಿಯು ಈ ಒಂದು ಹೇಳಿಕೆಯನ್ನು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಶಾಲಾ ಶಿಕ್ಷಣ ಕಾರ್ಯಚಟುವಟಿಕೆಗಳಲ್ಲಿ ಸೇರಿಸುವುದರ ಮುಖ್ಯ ಉದ್ದೇಶ NCF 2025 ಸೂತ್ರಕ್ಕೆ ಒತ್ತು ನೀಡುತ್ತದೆ. 4 ಆಯ್ಕೆಗಳಿವೆ. ಆಯ್ಕೆಗಳಲ್ಲಿ ಇಟ್ಕೊಂಡು ಯಾವ ಆಯ್ಕೆ ಸರಿಯಾದ ಉತ್ತರ ಅಂತ ನಾವು ತಿಳಿಸಬೇಕು. ಆಯ್ಕೆ 1 ಬಾಳಲು ಕಲಿಕೆ, ಆಯ್ಕೆ 2 ಕೂಡಿ ಬಾಳಲು ಕಲಿಕೆ, ಆಯ್ಕೆ 3 ಕಲಿಯಲು ಕಲಿಕೆ, ಆಯ್ಕೆ 4 ಕೈಗೊಳ್ಳಲು ಕಲಿಕೆ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡಿ ಬಾಳಲು ಕಲಿಕೆ. ಕೊನೆಯ ಪ್ರಶ್ನೆ ನೋಡೋಣ ನಾವು. ಯಾವುದೇ ಪುಸ್ತಕದ ಸಹಾಯವಿಲ್ಲದೆ ವಿದ್ಯಾರ್ಥಿಯು ವನ್ಯಜೀವಿಗಳ ಎಂಬ ಪದಕ್ಕೆ ವ್ಯಾಖ್ಯವನ್ನು ನೀಡುವನು. ಇದು ಬೋಧನೆಯ ಯಾವ ಉದ್ದೇಶಕ್ಕೆ ಕಂಡುಬರ್ತದೆ ಅಂತಂದರೆ ಆಯ್ಕೆ 4 ಜ್ಞಾನ ಎಂಬ ಉದ್ದೇಶಕ್ಕೆ ಕಂಡುಬರ್ತದೆ. ಅಂದರೆ ನಾವು ಸ್ಮರಣೆ ಮಾಡ್ಕೊಳ್ಳೋದು ಅಥವಾ ಸ್ಮರಿಸ್ಕೊಳ್ಳೋದು, ಗುರುತಿಸೋದು, ಇದು ಜ್ಞಾನಕ್ಕೆ ಸಂಬಂಧಿಸಿದೆ. ತಿಳುವಳಿಕೆ, ಒಂದಷ್ಟು ಮಾಹಿತಿ ಗೊತ್ತಿದ್ರೆ ಅದು ತಿಳುವಳಿಕೆ ಕಂಡುಬರ್ತದೆ. ಅನ್ವಯ ಅಂದರೆ ಅಪ್ಲಿಕೇಶನ್ ಲೆವೆಲ್ ಇರುವುದಕ್ಕೆ ಅನ್ವಯ ಅಂತ ಹೇಳ್ಬೋದು. ಪ್ರಶಂಸೆ ನಿಮಗೆಲ್ಲ ಗೊತ್ತಿದೆ, ಅಪ್ರಿಷಿಯೇಟ್ ಪಡುವಂಥದ್ದು ಉದ್ದೇಶ ಆಗಿರ್ತದೆ. ಇಲ್ಲಿ ಕೇಳಿರೋದೇನಪ್ಪ ಅಂತಂದರೆ ವಿದ್ಯಾರ್ಥಿ ವನ್ಯಜೀವಿಗಳೆಂಬ ಪದಕ್ಕೆ ವ್ಯಾಖ್ಯೆ ನೀಡ್ತಾನೆ. ಅಂದರೆ ಯಾವುದೇ ಪುಸ್ತಕ ಸಹಾಯವಿಲ್ಲದೆ ಇದು ಯಾವುದಕ್ಕೆ ಕಂಡುಬರ್ತದೆ ಅಂದರೆ ಜ್ಞಾನ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಟೆಟ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದಲ್ಲಿ ಕಂಡುಬರುವಂತಹ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಇದರ ಮುಂದುವರೆದ ಭಾಗವನ್ನು ನೋಡೋಣ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.